ಅನ್ನೋದು ಮಾಮೂಲಿ ಆಗ್ತಾ ಇತ್ತು. ಆದರೆ ಇದನ್ನು ರೆಕಗ್ನೈಸ್ ಮಾಡಿರೋದು ಗವರ್ನರ್ ಆಫೀಸಿಂದ. ಅಂದರೆ ಇದು ತುಂಬ ತುಂಬ ಒಂದು ನಮಗೆ ಸನ್ಮಾನದ ಇದು ಅಂದರೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಯೂನಿವರ್ಸಿಟಿಯಿಂದ ರೆಕಗ್ನೈಸ್ ಆಗಿರೋಂಥ ಅದು ಯೂನಿವರ್ಸಿಟಿ. ಹೌದು, ಹೌದು. ಅದರಿಂದ ನನಗೆ ಸಂಗೀತಕ್ಕೆ ಮತ್ತೆ ಏನಾದ್ರು ಹೇಳ್ತಾರೆ ನಮ್ಮ ಮೀಡಿಯಾಗೆ ಹೌದು ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಮೂರೇ ಲೈನಲ್ಲಿ ಹೇಳ್ಬಿಡ್ತೀನಿ. ಚೇಂಬರು ನನಗೆ ತುಂಬ ದೂರ ಏನಿಲ್ಲ, ಯಾಕೆಂದರೆ ಫಿಲ್ಮ್ ಚೇಂಬರ್ ಅನ್ನೋದು ನಾವು ಹುಟ್ಟಿದ್ದೇ ಇಲ್ಲಿ, ಪಕ್ಕದ್ದೇ ನಮ್ಮ ಸಂಕೇತ. ಶಂಕರ್ ನಾಗ್ ಸರ್ ಯಾವಾಗ ನಮ್ಮ ಇದೇನೆ ಅದೇ ಪಕ್ಕದ ಇದ್ದಿದ್ದು ಬಿಲ್ಡಿಂಗ್ ಅವಾಗ ಬೇರೆ ಅಂತ, ಪಕ್ಕದಲ್ಲಿ ಸಂಕೇತ ಇತ್ತು, ಅದ್ರ ಕೆಳಗಡೆ ಫಿಲ್ಮ್ ಚೇಂಬರ್ ಇತ್ತು. ಇದು ಸಂಕೇತ ಜಾಗದಲ್ಲಿ ಈಗ ಸರ್ ನಾನು ಆವಾಗ ವಿಜುವಲ್ ಹೇಳ್ತಾ ಇದ್ದೆ, ಇಲ್ಲಣ್ಣ ಅದು ಅಲ್ಲಿತ್ತು ಪಕ್ಕದ್ದು ಕೆಳಗಡೆ ಸರ್, ಇದು ರೈಟು ಅದು ಲೆಫ್ಟು ಹತ್ಬೇಕಾಯ್ತು ಅದು ಒಳಗಿಂದ ಅಷ್ಟೇ. ಎಡಗಡೆ ಹೌದೌದ ಪಾಸೇಜ್ ಬೇರೆ ಇತ್ತು. ಇಲ್ಲೇ ಹುಟ್ಟಿ ಅಂದರೆ ಯಾವಾಗ ನಮ್ಮ ಕನ್ನಡ ಚಿತ್ರರಂಗ ಶಂಕರ್ನಾಗ್ ಅವರು, ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ಲರೂ ಸೇರಿ ನಮ್ಮ ಕನ್ನಡ ಚಿತ್ರವನ್ನು ಕರ್ನಾಟಕಕ್ಕೆ ಬರಲೇಬೇಕು ಅಂತ ವಾಪಸ್ ತಂದರೋ ಆವತ್ತಿನ ದಿವಸನೇ ನಮ್ಮ ಜೀವನ ಕನ್ನಡದಲ್ಲಿ ಶುರುವಾಗಿರೋದು. ನಮ್ಮ ಎಲ್ಲ ಕಲಾವಿದರಿಗೆ ಇಲ್ಲಿಂದನೇ ನಮಗೆ ಕೆಲಸ ಸಿಕ್ಕಿರೋದು. ಇದೇ ಜಾಗನೇ ಯಾರೇ ಒಬ್ಬ ಕಲಾವಿದ ಆಗಿರ್ಬೋದು, ಸಂಗೀತಗಾರ ಆಗಿರ್ಬೋದು, ಅವ್ರು ಯಾವುದೇ ಕ್ರಾಫ್ಟ್ನವರಾಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಇಲ್ಲಿಂದನೇ ಹುಟ್ಟಿದ್ದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ ಈ ಜಾಗ ಅಷ್ಟು ಪುನೀತವಾದಂಥ ಜಾಗ. ಎಲ್ಲ ಕಲಾವಿದರು ನಾವು ಕರ್ನಾಟಕದಲ್ಲಿ ಬೆಳೆದಂಥವ್ರು, ಇಲ್ಲಿಂದನೇ ನಾವು ಬೆಳೆದಿದ್ದು. ಇಲ್ಲಿಂದ ಬೆಳೆದು ಹಂತ ಹಂತವಾಗಿ ಈ ಒಂದು ರೇಂಜನ್ನು ಮುಟ್ಟಿ ನಾನು ಫಸ್ಟ್ ಮ್ಯೂಸಿಕ್ಗೆ ಬಂದಿದ್ದಿಲ್ಲಿ. ಅದಾದಮೇಲೆ ಉಪೇಂದ್ರ ಅವರು ನನ್ನ ಆ್ಯಕ್ಟ್ರ್ ಮಾಡಿದ್ರು, ಡೈರೆಕ್ಟ್ರು ಮಾಡಿದ್ರು. ಎಲ್ಲವೂ ಉಪೇಂದ್ರ ಅವರು ನನಗೆ ಕೊಟ್ಟರು. ನಮ್ಮ ಎಲ್ಲರ ಪ್ರೋತ್ಸಾಹ, ಎಲ್ಲ ನಮ್ಮ ಕನ್ನಡ ಜನ ನನ್ನ ಪ್ರೀತಿಸಿದ್ರು. ಇಲ್ಲಿ ಕೂತಿದ್ದಾರೆ ನಾಗೇಶ್ ಅವರು, ನಾಗೇಶ್ನ ಮರೆಯೋಕ್ಕೆ ಆಗಲ್ಲ ನಾನು. ಯಾಕೆಂದರೆ ನಾನು ಫಸ್ಟ್ ಮ್ಯೂಸಿಕ್ ಆಗಿ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಮಾಡಿದಾಗ ಅವರು ನನ್ನ ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡಿ ಆ ಫೋಟೋಸ್ನ ಎಲ್ಲ ಕಡೆ ಪ್ರಚಾರ ಮಾಡಿದ್ದು. ಕೀಬೋರ್ಡ್ ನುಡ್ಸೋದು ಮತ್ತು ಕೆಲವೆಲ್ಲ ಆ್ಯಕ್ಷನ್ ಎಲ್ಲ ಮಾಡೋನವರು ಹಿಂಗೆಲ್ಲ ಮಾಡಿ. ಸೊ ಒಬ್ಬ ಕಲಾವಿದನಾಗಕ್ಕೆ ಒಬ್ಬೊಬ್ಬರ ಅವ್ರ ಎಲ್ಲರ ಕೊಡುಗೆ ಇದೆ. ಹಂಸಲೇಖ ಸರ್ ನನಗೆ ಹೇಳಿದ್ರು, ಮರಿ ನೀನು ದೊಡ್ಡ ಕಲಾವಿದನಾಗಿ, ಕಮಿಡಿಯನ್ ಆಗಿ ಅಥವಾ ಆ್ಯಕ್ಟರ್ ಆಗಿ ಬೆಳಿತೀಯಾ, ಆದರೆ ನಿನ್ನ ಭಾಷೆ ಇದೆಯಲ್ಲ ಕೆಲವು ಅರ್ಥ ಆಗಲ್ಲ ನೀನು ಮಾತಾಡೋದು, ನೋಡ್ಕೊ ಅಂದರು. ಅದನ್ನು ಕರೆಕ್ಟ್ ಮಾಡಿದೆ. ನಾನು ಯಾಕೆ ಇಬ್ಬರು ಹೇಳ್ತಾ ಇದ್ದೇನೆ, ಒಬ್ಬೊಬ್ಬರ ಒಂದು ಪ್ರೋತ್ಸಾಹ, ಅವರ ಇದಿದೆಯಲ್ಲ, ಅವರ ಭಾವನೆ ಇದೆಯಲ್ಲ, ನಮ್ಮ ಮೇಲಿರುವಂಥ ಪ್ರೀತಿ ನಮ್ಮನ್ನು ಇಲ್ಲಿ ತನಕ ಕರ್ಕೊಂಬಂದಿದೆ. ಅದನ್ನು ಗುರುತಿಸಿ ಡಾಕ್ಟ್ರೇಟ್ ಬಂದಿರೋದು ನನಗೆ ತುಂಬ ಸಂತೋಷ. ಅದರಲ್ಲೂ ಇಲ್ಲಿ ಕರೆದು ನಮ್ಮನ್ನು ಒಬ್ಬ ಕಲಾವಿದರನ್ನ ನಿಮ್ಮೆಲ್ಲ ದೊಡ್ಡವರ ಸಮ್ಮುಖದಲ್ಲಿ ಸನ್ಮಾನ ಮಾಡ್ತಾ ಇರೋದು ಇನ್ನೂ ಸಂತೋಷ. ನಮಸ್ಕಾರ.